ಇಲ್ಲಿ ಎರಡನೇ ಫ್ಲೋರ್ ಡೂಪ್ಲೆಕ್ಸ್ ಸ್ಟಾರ್ಟ್ ಆದರೆ ಮೇಲೆ ಹೋಗ್ತಾ ಇದೀವಿ ನಾವು ಇವಾಗ. ಇದು ಮೂರನೇ ಫ್ಲೋರಲ್ಲಿ 2 ರೂಮ್ ಐತೆ ಮತ್ತೆ ಒಂದು ಬಾಲ್ಕನಿ ಬರುತ್ತೆ. ಇಲ್ಲಿಂದ ಒಳ್ಳೆ ವ್ಯೂ ಕಾಣಿಸುತ್ತೆ ನೋಡಿ. ನಮ್ಮ ಮನೆಯವರೆಲ್ಲ ಫೋಟೋ ತೆಗೆಸ್ಕೊಂಡ್ರು ಬಸವನ ಜೊತೆ. ಬಸವ ಇವಾಗ ವ್ಯಾನಲ್ಲಿ ಹೋಗ್ತಾ ಇತ್ತು ನೋಡಿ. ಗೈಸ್ ನಾವು ಇವಾಗ ನಾನು ಹೇಳಿದ್ನಲ್ಲ ಹೌಸ್ ಟೂರ್ ಮಾಡಿಸ್ತೀನಿ ಅಂತ. ಇವಾಗ ಎಷ್ಟು ಫ್ಲೋರ್ ಐತೆ? 1 2 3 4 ಫ್ಲೋರ್ನು ಇವಾಗ ಹೌಸ್ ಟೂರ್ ಮಾಡೋಣ ಬನ್ನಿ. ಸೋಹನ್ ಮನೆ ಹೌಸ್ ಟೂರ್ ಮಾಡ್ತೀವಿ ಇವಾಗ. ಸೋಹನ್ ರೆಡಿ ಏನು ರೆಡಿ? ಎಲ್ಲರೂ ಚಿಕ್ಕ ಐಕ್ಲು ಹಾಕೊಂಡು ಇವಾಗ ಹೌಸ್ ಟೂರ್ ಮಾಡ್ತೀನಿ. ಇವಾಗ ಫಸ್ಟ್ ಗ್ರೌಂಡ್ ಫ್ಲೋರಲ್ಲಿ ಏನೈತೆ ತೋರಿಸ್ತೀನಿ ನಿಮಗೆ. ಹಾಂ ಗೈಸ್ ಇದು ಪಾರ್ಕಿಂಗ್ಗೆ. ಹಾಂ ಹೇಳು. ಗ್ರೌಂಡ್ ಫ್ಲೋರಲ್ಲಿ ಬ್ಯಾಚುಲರ್ಸ್ ಇರ್ಬೋದು. ಸಣ್ಣದಾಗಿ ಕಿಚನ್ ಐತೆ ಈ ಕಡೆ ಸೈಡು. ಹಾಂ ಇಲ್ಲಿ ವಾಶ್ರೂಮ್ ಐತೆ. ಇದು ಗ್ರೌಂಡ್ ಫ್ಲೋರು. ನೆಕ್ಸ್ಟ್ ಹೋಗೋಣ ಫಸ್ಟ್ ಫ್ಲೋರ್ಗೆ ಹೋಗೋಣ ನಡೀರಿ. ಗೈಸ್ ನಾವು ಇವಾಗ ಫಸ್ಟ್ ಫ್ಲೋರ್ಗೆ ಹೋಗ್ತಿದ್ದೀವಿ. ಗ್ರೌಂಡ್ ಫ್ಲೋರಲ್ಲಿ ನೋಡಿದ್ರಲ್ಲ, ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಬೇಕು ಅಂದ್ಬಿಟ್ಟು ಚಿಕ್ಕದಾಗಿ ಮಾಡೋರು. ಹಾಂ ಹೇಳು ಸೋನ್. ಅರ್ಚಬಾರ್ದು. ಇದು ಫಸ್ಟ್ ಫ್ಲೋರಲ್ಲಿ 1 BHK ಮನೆ ಐತೆ. ನೆನ್ನೆ ನೈಟು ಹೋಮ ಮಾಡಿ ಪೂಜೆ ಮಾಡಿರೋದು ಇಲ್ಲಿ ನೋಡಿ. ಈ ಕಡೆ ದೇವ್ರ ಮನೆ ಇದೆ. ಇಲ್ಲಿ ಒಂದು ರೂಮಲ್ಲಿ ವಾರ್ಡ್ರೋಬ್ ಇದೆ. ವಾರ್ಡ್ರೋಬಲ್ಲಿ ಸುಮ್ಮನೆ ಕೈ ಹಿಡ್ಸ್ಕೊಂಬಿಟ್ಯಾ? ಈ ಕಡೆ ಸೈಡು ವಾರ್ಡ್ರೋಬ್ ಇದೆ. ಹಾಂ ನೋಡಿ ಗಣೇಶಂದು ಮತ್ತು ಇನ್ನೊಂದು ರಂಗೋಲಿ ಎಲ್ಲ ಮಾಡಿದ್ದಾರೆ. ಇದು ಫಸ್ಟ್ ಫ್ಲೋರು ಗೈಸ್. ಮತ್ತು ಈ ಕಡೆ ನೋಡಿ ಚಿಕ್ಕದಾಗೆ ಕಿಚನ್ ಇದೆ. ಮತ್ತು ಇಲ್ಲಿ ವಾಷಿಂಗ್ ಮಿಷಿನ್ ಏನಾದ್ರು ಇಟ್ಕೋಬೋದು. ಮನೆ ಯಾಕೆ ಚಿಕ್ಕದಾಗಿ ಬಂದವೆ ಅಂತಂದರೆ ಇದು ಸೈಡ್ ಸ್ವಲ್ಪ ಚಿಕ್ಕ ಐತೆ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡೋರು. ನಮ್ಮಮ್ಮ ಅಲ್ಲಿದ್ದಾರೆ ನೋಡಿ. ನಮ್ಮಮ್ಮ ಹೋಗೋ ಬರೋನೆಲ್ಲ ಮಾತಾಡಿಸ್ತಿದ್ದಾರೆ. ನಮ್ಮಮ್ಮ ಮತ್ತು ದೊಡ್ಡಮ್ಮ. ಹಾಂ ನಡೀರೋ. ಇವಾಗ ನೆಕ್ಸ್ಟ್ ನಾವು ಸೆಕೆಂಡ್ ಫ್ಲೋರಲ್ಲಿ ನಮ್ಮ ಅಮ್ಮರು ಇರ್ತಾರೆ. ಅದು ಡೂಪ್ಲೆಕ್ಸ್. ನಡಿಯೋ. ಗೈಸ್ ಇದು ಸೆಕೆಂಡ್ ಫ್ಲೋರು. ಇಲ್ಲಿ ಡೂಪ್ಲೆಕ್ಸ್ ಇರೋದು. ಮೇಲ್ಗಡೆ ನೋಡಿ ಇಲ್ಲಿ ಹೋಗಕ್ಕೆ ಮೆಟ್ಲೈತೆ. ಈ ಕಡೆ ಸೈಡ್ ವಾಶ್ರೂಮ್ ಇದೆ. ಇಲ್ಲಿ ದೇವ್ರ ಮನೆ ಐತೆ. ಇಲ್ಲಿ ಪೂಜೆ ಮಾಡೋರು ನೋಡಿ, ಸತ್ಯನಾರಾಯಣ ಪೂಜೆ ಪ್ರಸಾದ ಕೊಡ್ತಾರೆ. ಇಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿರೋದು ಇಲ್ಲಿ. ಹಾಂ ನಡೀರೋ. ಇಲ್ಲಿ ದೇವ್ರ ಮನೆ. ಹಾಂ ಬರ ನಡಿಯೋ ಮೇಕೆ. ಈಗ ಡೂಪ್ಲೆಕ್ಸ್ ಮನೆ ಅಲ್ವಾ. ಇವಾಗ ಮೇಲ್ಗಡೆ ಇಲ್ಲಿಂದ ನಮ್ಮ ಮಾಮರ ಮನೆ ಸ್ಟಾರ್ಟು. ಇಲ್ಲಿ 2ನೇ ಫ್ಲೋರ್ ಡೂಪ್ಲೆಕ್ಸ್ ಸ್ಟಾರ್ಟ್ ಆದರೆ ಮೇಲೆ ಹೋಗ್ತಾ ಇದೀವಿ ನಾವು ಇವಾಗ. ನಡೀರೋ. ಕೆಳಗಡೆ ಕಿಚನ್ನು ಮತ್ತು ವಾಶ್ರೂಮ್ ಐತೆ. ಒಂದು ಹಾಲ್ ಐತೆ. ಇಲ್ಲಿ ಮೇಲ್ಗಡೆ ಒಂದು ರೂಮ್ ಇದೆ. ಆ ಕಡೆ ಸೈಡ್ ಅಟ್ಯಾಚ್ ಬಾತ್ರೂಮ್ ಇದೆ. ಇಲ್ಲಿ ಏನಾದ್ರು ಇಟ್ಕೋಬೋದು, ಡ್ರೆಸ್ಸಿಂಗ್ ಟೇಬಲ್ ಮಾಡ್ಕೋಬೋದು. ಇದು ಸೋನ್ದು ಇದು ಸ್ಟಡಿ ಟೇಬಲ್ ಸೋನ್ಗೆ. ಇದು ಸೋನ್ ರೂಮು. ಅದು ಅವ್ರ ಅಪ್ಪ ಅಮ್ಮನ ರೂಮು. ಇದು ಸೋನ್ ರೂಮ್ ಹೌಸ್ ಟೂರ್ ಮಾಡೋಣ ಬನ್ನಿ. ಸೋನ್ ನಿನ್ನ ರೂಮ್ ತೋರಿಸು, ಏನೇನಿದೆ. ಹಾಂ ಇದು ಸೋಹನ್ ರೂಮು ನೋಡಿ. ವಾರ್ಡ್ರೋಬ್ ಇದೆ. ಒಂದು ಡ್ರೆಸ್ಸಿಂಗ್ ಟೇಬಲ್ ಇದೆ ನೋಡಿ. ಇದೆಷ್ಟನೇ ಫ್ಲೋರು? 3ನೇದು. ಇದು 3ನೇ ಫ್ಲೋರಲ್ಲಿ 2 ರೂಮ್ ಐತೆ. ಮತ್ತು ಒಂದು ಬಾಲ್ಕನಿ ಬರುತ್ತೆ. ಇಲ್ಲಿಂದ ಒಳ್ಳೆ ವ್ಯೂ ಆಯ್ತು ನೋಡಿ. ಬಾಲ್ಕನಿ ಆಯ್ತಲ್ಲ ಬಾಲ್ಕನಿ. ಹಾಂ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ ಗೈಸ್. ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ. ಈಗ ನೆಕ್ಸ್ಟ್ ಹೋಗ್ತಿರೋದು 4ನೇ ಫ್ಲೋರ್. 4ನೇ ಫ್ಲೋರಲ್ಲಿ ಟೆರೆಸ್ ಥರ ಇದೆ. ಗೆಸ್ಟ್ ರೂಮ್ ಐತೆ ಒಂದು.
ಇದು 4ನೇ ಫ್ಲೋರ್ಗೆ ಎಲ್ರಿಗೂ ಸ್ವಾಗತ. 4ನೇ ಫ್ಲೋರಲ್ಲಿ ಒಂದು ರೂಮ್ ಐತೆ ನೋಡಿ, ಇಲ್ಲಿ ಗೆಸ್ಟ್ ರೂಮ್. ಇದು ಸಿಂಪಲ್ ಆಗಿ ಒಂದು ಗೆಸ್ಟ್ ರೂಮ್ ಮಾಡಿದ್ದಾರೆ ಇಲ್ಲಿ. ಮತ್ತೆ ಇಲ್ಲೊಂದು ವಾಶ್ರೂಮ್ ಇದೆ. ಮತ್ತೆ ಟೆರಸಲ್ಲಿ ಒಳ್ಳೆ ವ್ಯೂ ಐತಿ ಇಲ್ಲಿ. ಅಲ್ಲೇ ಬೇಡ ಬರ. ಇಲ್ಲಿ ಮೇಲ್ಗಡೆ ಹಿಂಗೆ ಹತ್ತಿದ್ರೆ ಮಾಮೂಲಿ ಸೋಲಾರ್ ಹಾಕಿರೋದು ಡ್ರಮ್ಗಳೆಲ್ಲ ಇಲ್ಲಿ ಮೇಲ್ಗಡೆ ಐತೆ. ಇಲ್ಲಿಂದ ಒಳ್ಳೆ ವ್ಯೂ ಕಾಣಿಸುತ್ತೆ ನೋಡಿ, ರಾಮನಗರ ವ್ಯೂ ಕಾಣಿಸುತ್ತೆ. ಈ ಕಡೆ ಸೈಡ್ ನೋಡಿ ಫುಲ್ ಇನ್ನು ತೋಟ ನೋಡಿ. ಆ ಕಡೆ ಎಲ್ಲ ರಾಮನಗರ ಸುತ್ತ ಬೆಟ್ಟ ಐತೆ. ಅದಕ್ಕೆ ನಮ್ಮ ರಾಮನಗರದಲ್ಲಿ ಏನು ಫೇಮಸ್ಸು ಅಂತಂದರೆ ಎಲ್ಲ ಕಡೆ ಬೆಟ್ಟಗಳು, ಎಲ್ಲ ಬೆಟ್ಟದಲ್ಲೂ ದೇವ್ರುಗಳಿರುತ್ತೆ. ಇಲ್ಲಿ ನೋಡಿ ಉದ್ದಕ್ಕೂ ಬೆಟ್ಟಗಳೇ ಕಾಣಿಸುತ್ತೆ ಸುತ್ತ. ನೋಡಿ ಇಲ್ಲಿ ದೊಡ್ಡ ದೊಡ್ಡ ಬಂಡೆ ಬೆಟ್ಟ. ಸೋನ್ ಹೇಗಿದೆ ನಿಮ್ಮನೆ? ಸಕ್ಕತ್ತಾಗೈತಾ? ಇಲ್ಲಿ ನೋಡಿ ಗೈಸ್, ದೂರದಲ್ಲಿ ಒಳ್ಳೆ ಸಕ್ಕತ್ತಾಗೈತೆ ನೋಡಿ ವ್ಯೂ. ಫುಲ್ ತೆಂಗಿನ ಮರಗಳು, ತೆಂಗಿನ ಮರ ಅಡಿಕೆ ಸಸಿ ನೆಟ್ಟವ್ರೆ. ಒಳ್ಳೆ ಗಾರ್ಡನ್ ಇದ್ದಂಗೆ ಐತೆ, ಹಸುಗಳು ಮೇಯ್ತಾವೆ. ಸಿಟಿನೇ ಅನ್ಸಲ್ಲ ಇದು. ಆ ಕಡೆ ಸೈಡ್ ನೋಡಿದ್ರೆ ಒಳ್ಳೆ ಪರಿಸರ ಇದೆ. ಆ ಕಡೆ ಸೈಡ್ ಒಳ್ಳೆ ಪರಿಸರ ಇದ್ರೆ, ಈ ಕಡೆ ಸೈಡ್ ನೋಡಿ ಸಿಟಿ, ಫುಲ್ ಸಿಟಿ ಇದೆ ಇಲ್ಲಿ. ಗೈಸ್ ಹೇಗಿತ್ತು ಮನೆ ಕಮೆಂಟಲ್ಲಿ ಹಾಕಿ. ಇದೇ ನಮ್ಮ ಮಾಮೂನ ಮನೆ ಹೌಸ್ ಸ್ಟೋರಿ ಇದೇನೆ. ಫುಲ್ ಮನೆ ತೋರಿಸಿದ್ದೀನಿ ನಿಮಗೆ ಇವ್ರುಗಳ ಜೊತೆ ಸೇರ್ಕೊಂಡು. ಸ್ವಲ್ಪ ಸೈಡ್ ಚಿಕ್ಕದಾಗಿದ್ದರಿಂದ, ಒಂಚೂರು ಚಿಕ್ಕದಾಗಿದ್ದರಿಂದ ಎಷ್ಟು ಆಗುತ್ತೆ ಮ್ಯಾಕ್ಸಿಮಮ್ ಯೂಸ್ ಮಾಡಿ ಕಟ್ಟವ್ರೆ. ಚೆನ್ನಾಗೈತೆ. ಹೇಳೋದೇನು ಗೈಸ್, ಇವರೇ ನೋಡಿ ಸೋಹನ್ ಅವರ ಅಮ್ಮ. ಇವರೇ ನೋಡಿ ಸೋಹನ್ ಅವರ ಅಮ್ಮ, ನಮ್ಮ ಅತ್ತೆ. ಹೇಗಿತ್ತು ಮನೆ ಕಮೆಂಟ್ ಮಾಡಿ. ಸೋಹನ್ಗೆ ಇಷ್ಟ ಆಗ್ಬಿಡೈತೆ ಮನೆ ಫುಲ್ಲು. ಸೋಹನ್ಗೆ ಯಾವುದು ರೂಮು ಈ ಕಡೆ ಸೈಡ್ದ ಆ ಕಡೆ ಸೈಡ್ದ ಇದಿರೋದು, ಕನ್ನಡ ಇರೋದು. ಹೆಂಗಿತ್ತು ಸೋಹನ್ ರೀ ರೂಮ್? ಹೆಂಗಿತ್ತು? ಗೈಸ್ ಇವಾಗ ಬಸ್ವ ಬಂದೈತೆ ನೋಡಿ. ಬಸ್ವನ್ ಕರ್ಸೋಣ. ಬಸವ ಚಿಕ್ಕಸಂಕೆರೆ ಭೈರವ ಸ್ವಾಮಿದು. ಎಲ್ಲರೂ ಬಸವನ ಹತ್ರ ಫೋಟೋ ತೆಗ್ಸ್ಕೊತಾವ್ರು. ತೋರಿಸ್ತೇನೆ ತೆಗೆದೇ ಕಂಡ್ಬಿಡು, ಫೋನಲ್ಲಿ ತೆಗೆದು. ನಮ್ಮ ಮನೆಯವರೆಲ್ಲ ಫೋಟೋ ತೆಗ್ಸ್ಕೊಂಡ್ರು ಬಸವನ ಜೊತೆ. ಹೊರಗಡೆ ಕರ್ಕೋಗ್ತಾರೆ. ಇವಾಗ ಬಸ್ಸನ್ನು ಕರ್ಕೊ ಹೋಗ್ತಾರೆ ವಾಪಸ್. ಬಸ್ಸನ್ನೆಲ್ಲ ಮನೇಲಿ ಕರ್ಕೊ ಹೋಗಿ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಓಡಾಡಿಸ್ಬಿಟ್ಟು ಇವಾಗ ವಾಪಸ್ಸು ಕರ್ಕೊ. ಇಲ್ಲಿಂದ ಮನೆ ಹತ್ರ ಕರ್ಕೋಬೇಕಾರೆ ಉದ್ದಕ್ಕೂ ರೋಡಲ್ಲಿ ಮನೆಗಳವಲ್ಲ, ಎಲ್ಲರೂ ಪೂಜೆ ಮಾಡ್ತಾವ್ರೆ ನೋಡಿ. ಬಸವ ಇವಾಗ ವ್ಯಾನಲ್ಲಿ ಹತ್ತಾಯ್ತು ನೋಡಿ. ಶ್ರೀ ಕಾಲಭೈರೇಶ್ವರ ಬಸವ ಇದು ಗೈಸ್. ಬಸವ ಚಿಕ್ಕರ್ಸನ್ಕೆರೆದು. ಚಿಕ್ಕರ್ಸನ್ಕೆರೆ ದೊಡ್ಡರ್ಸನ್ಕೆರೆ ಯಾವ ಫಿಲಮಲ್ಲಿ ಬರುತ್ತೆ ಹೇಳಿ? ಕಿರಾತಕ ಫಿಲಮ್. ಮದ್ದೂರು ತಾಲೂಕ್ದು ಚಿಕ್ಕರ್ಸನ್ಕೆರೆ. ಗೈಸ್ ನಾನು ಗೃಹ ಪ್ರವೇಶದಲ್ಲಿ ಇನ್ನು ಬೆಳಗ್ಗೆ ಅಲ್ವಾ ನಾಷ್ಟ ಮಾಡ್ಕೋತಿದ್ದೀನಿ. ನೀವು ತಿಂದ್ರೇನಾ? ನನಗೆ ಕಂಪ್ನಿ ಕೊಡ್ತಿದ್ದಾರೆ ಧವನು ಮತ್ತು ಮುತ್ತು. ಪೊಂಗಲ್ ತಿಂತ ಇನ್ನು ಹೇಳೋದೇನು ಅಂದಲ್ಲ ತಿರ್ಗಾ. ಹಿಂಗಿರ್ಬೇಕು ಯೂಟ್ಯೂಬ್ ಮಾಡಕ್ಕೆ ಅಂದೆ. ಗೈಸ್ ನಂತರ ಹೇರ್ ಸ್ಟೈಲ್ ಬೇಕು ಅಂದ, ಅದಕ್ಕೆ ನೀರು ಹಾಕ್ಬಿಟ್ಟು ಹೇರ್ ಸ್ಟೈಲ್ ಮಾಡಿದೀವಿ. ನೋಡಿ ಸೋಹನ್ಗೆ ಮುಂದೆ ಬಂದು ಪಂಕ್ ಬಿಟ್ಟಿದೀವಿ. ಇರ್ಸೋ ಈಗ ನೆಕ್ಸ್ಟ್ ಮುತ್ತಿಗೆ ರೆಡಿ ಮಾಡೋಣ ಗೈಸ್. ಮುತ್ತಿಗೆ ಹೇರ್ ಸ್ಟೈಲ್ ಮಾಡ್ತಾ ಇದೀವಿ, ಬಟ್ ನಿಲ್ತಾನೆ ಇಲ್ಲ. ನಿಂತ್ಕೊಬಿಡ್ತು. ಸೋಹನ್ಗೆ ಆಗ್ಲಿಲ್ಲ ಸ್ಪೈಕ್. ಮುತ್ತನ್ ರೆಡಿ ಮಾಡಿ ಗೈಸ್. ಮುತ್ತನ್ ರೆಡಿ ಮಾಡಿದ್ದೀನಿ ನೋಡಿ. ಮುತ್ತುನ ಗೂಗ್ಲಿ ಹೇರ್ ಸ್ಟೈಲ್ ಮಾಡಿದ್ದೀನಿ. ಹೆಂಗೈತೆ ಮುತ್ತು ಹೇರ್ ಸ್ಟೈಲ್ ನೋಡಿ. ಗೂಗ್ಲಿ ಹೇರ್ ಸ್ಟೈಲ್. ಇವಂದು ನಾರ್ಮಲ್ ಹೇರ್ ಸ್ಟೈಲ್.
ಇವೊಂದು WWE ಹೇರ್ ಸ್ಟೈಲ್. ಯಾರ್ದು ಇಷ್ಟ ಆಯ್ತು ಕಮೆಂಟ್ ಮಾಡಿ. ನೆಂಟರುಗಳೆಲ್ಲ ಬಂದರು, ಎಲ್ಲರೂ ಊಟ ಮಾಡ್ಕೋತವ್ರೆ. ನೆಕ್ಸ್ಟ್ ಕೂತ್ಕೋತೀನಿ ನಾನು. ನಮ್ಮ ಹುಡುಗರೆಲ್ಲ ಅಲ್ಲಿ ಕೂತವ್ರು ನೋಡಿ. ನಮ್ಮ ಹುಡುಗರೆಲ್ಲ ನಾನು ಲೇಟಾಗಿ ಮಾಡ್ತೀನಿ ಅಂದ್ಬಿಟ್ಟು ಕೂರಿಸ್ಬಿಟ್ಟೆ, ಅಲ್ಲಿ ಕೂತವ್ರು ನೋಡಿ ಎಲ್ಲ ಸಗದಾಗೈತೆ ಗೈಸ್. ಇದು ಚೂರು ಆರಾಮಾಗಿ ಮಲ್ಕೊಂಡೇ ಬಿಡ್ಬೋದು. ಈ ಚೂರಲ್ಲಿ ಫುಲ್ ಡೌನು. ಇವರೇನು ಆ್ಯಕ್ಟಿವಿಟೀಸ್ ಮಾಡ್ದವ್ರು ನೋಡಿ, ಟೇಪ್ ಹಿಡ್ಕೊಂಡು. ಕೊಡಿಲಿ ಕೊಡೈಲಿ, ಹಾಳಾಗುತ್ತೆ ಟೇಪು. ಹೋಗೋ ಕೊಡಲ್ಲ. ಒಂದು ನಿಮಿಷ ಕೊಡು. ಈಗ ನೋಡಿ ಗಾಯ್ಸ್, ಇಲ್ಲಿ ನಮ್ಮ ಅಜ್ಜಿ ಕೂತಿದ್ರು. ಗಾಯ್ಸ್ ಈಗಪ್ಪ ಸಹನ ಹೊಡಿತಿದ್ದಾರೆ ನೋಡಿ ನನ್ನ. ಗಾಯ್ಸ್ ಈಗ ಅಲ್ಲೋಡ್ತಲ್ಲಿ ಅಪ್ಲೋಡ್ ಮಾಡ್ತಾರೆ ನಮ್ಮ ಬಾಯ್ಸ್. ಚಡ್ಡಿ ಅವ್ರದ್ದು ಕೊಡು ಕೊಡು, ಬಾಚಣಿಗೆ ಕೊಡು. ಹೋಗು ಇದು ಇಸ್ಕೊಬ, ಬಾಚಣಿಗೆ ಇಸ್ಕೊಬ ನಂದು. ಅಲ್ಲಿ ನೋಡಿ, ಅಲ್ಲಿ ಹೋಗ್ಬಿಟ್ಟು ಅವ್ರ ಮನೆ ಮೇಲೆ ಹೋಗ್ಬಿಟ್ಟು ಜುಗುಲಾಲಿ ಆಡ್ತಾವ್ರೆ. ಲೋ ಅದು ಹಾಳಾಗೈತೆ, ಬಿದ್ದೋಯ್ತೀರಾ, ಬೇಡ ಬಂದ್ಬಿಡಿ ಸಾಕು. ತೀಟೆಗಳು. ಕೇಳ್ತೀನಿರು, ನಿಮ್ಮ ಅಪ್ಪನಿಗೆ ಹೇಳ್ತೀನಿರು. ಫಂಕ್ಷನ್ ಎಲ್ಲ ಫುಲ್ಲು ಮುಗ್ದೈತೆ, ಇನ್ನು ಊಟ ಎಲ್ಲ ಮಿಕ್ಕೈತೆ ನೋಡಿ. ಬೇರೆ ಪಾತ್ರೆಗಳಿಗೆ ಹಾಕ್ತಾರೆ. ಫಂಕ್ಷನ್ ಎಲ್ಲ ಮುಗೀತು, ಇವಾಗ ನಾವು ಓಡ್ತಾ ಇದೀವಿ, ನಾನು ಮತ್ತೆ ನಮ್ಮ ಅಕ್ಕ. ಬಾಯ್ ಎಲ್ರಿಗೂ, ಬಾಯ್ ಬಾಯ್. ನಮ್ಮಮ್ಮ ಇಲ್ಲೇ ಇರ್ತಾರೆ ಇವತ್ತು, ನಾನು ಓಡ್ತೀನಿ. ಬಾಯ್ ಬಾಯ್.